ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ KSRP ಅಂದ್ರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕಡೆಯಿಂದ ಒಂದು ಸ್ಪೆಷಲ್ ಕಾನ್ಸ್ಟೇಬಲ್ ಹುದ್ದೆಗೆ ಕಾಲ್ ಆಗಿದೆ. ಸೊ ಅದನ್ನ ನೀವು ಮನೆಯಲ್ಲಿ ಕೂತ್ಕೊಂಡು ಯಾವ ರೀತಿ ಆ ಒಂದು ಪೋಸ್ಟ್ ಗೆ ಅರ್ಜಿಯನ್ನ ಹಾಕಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅಂದ್ರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡಿಕೊಂಡು ನೀವು ಹೇಗೆ ಮನೆಯಲ್ಲೇನೆ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಆ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಬಹುದು ಅಂತ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ಯಾವುದೇ ಟೈಮ್ ವೇಸ್ಟ್ ಮಾಡ್ದಲೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಇವಾಗ ಫಾರಂ ಫಿಲ್ ಮಾಡಕ್ಕಿಂತ ಮುಂಚೆ ಈ ಒಂದು ಪೋಸ್ಟಿನ ಬಗ್ಗೆ ಒಂದು ಚಿಕ್ಕ ಮಾಹಿತಿನ ಹೇಳ್ಬಿಡ್ತೀನಿ ನೋಡಿ. ಮೊದಲನೇದಾಗಿ ಬಂದು ಇದು ನಾರ್ಮಲ್ ಕಾನ್ಸ್ಟೇಬಲ್ ಪೋಸ್ಟ್ ತರ ಇರೋದಿಲ್ಲ, ಇದು ಬಂದು ಸ್ಪೆಷಲ್ ರಿಸರ್ವ್ ಕಾನ್ಸ್ಟೇಬಲ್ ಪೋಸ್ಟ್ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಮ ಜಾಬ್ ಬಂದು ಯಾವಾಗೆಲ್ಲ ಎಲೆಕ್ಷನ್ ಟೈಮ್ ಆಗುತ್ತಲ್ಲ ಅಲ್ಲಿ ಸೆಕ್ಯೂರಿಟಿಗೆ ನಿಮ್ಮನ್ನ ಡಿಪ್ಲಾಯ್ ಮಾಡ್ತಾರೆ, ಮತ್ತೆ VIP ಗಳ ಸೆಕ್ಯೂರಿಟಿಗೆ ನಿಮ್ಮನ್ನ ಡಿಪ್ಲಾಯ್ ಮಾಡ್ತಾರೆ. ಮತ್ತೆ ಇದು ಬಂದು ಕಂಪ್ಲೀಟ್ಲಿ ಫೀಲ್ಡ್ ವರ್ಕ್ ಜಾಬ್ ಆಗಿರುತ್ತೆ. ಇದು ಬಂದು ಕಂಪ್ಲೀಟ್ಲಿ ಬೆಟಾಲಿಯನ್ ವರ್ಕ್ ಆಗಿರುತ್ತೆ, ಅಂದ್ರೆ ಪ್ಲೇಸ್ ಇಂದ ಪ್ಲೇಸ್ ಗೆ ನೀವು ಚೇಂಜ್ ಆಗ್ತಿರ್ಬೇಕು. ಸೊ ಇದು ಬಂದು ಜಾಬ್ ರೋಲ್ ಆಗಿರುತ್ತೆ. ಇವಾಗ ಸ್ಯಾಲರಿ ಕಡೆ ಬರೋದಾದ್ರೆ ಸ್ನೇಹಿತರೆ, ನಿಮಗೆ ಸ್ಟಾರ್ಟಿಂಗ್ ಸ್ಯಾಲರಿ ಬಂದು 36,500 ರೂಪಾಯಿಂದ ಹಿಡಿದು 71,000 ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಜಾಬಿಗೆ ನಿಮಗೆ ಕ್ವಾಲಿಫಿಕೇಶನ್ ಬೇಕಾಗಿರೋದು ನಿಮ್ಮ ಒಂದು PUC ನ ನೀವು ಕಂಪ್ಲೀಟ್ ಮಾಡ್ಕೊಬೇಕಾಗಿರುತ್ತೆ, ಯಾವುದೇ ಒಂದು ಬ್ಯಾಕ್ಲಾಗ್ಸ್ ಇಲ್ದಲೆ. ಇಷ್ಟು ಕ್ವಾಲಿಫಿಕೇಶನ್ ಇದ್ರೆ ಸಾಕು, ಆರಾಮಾಗಿ ಈ ಒಂದು ಸ್ಪೆಷಲ್ ಕಾನ್ಸ್ಟೇಬಲ್ ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು. ಸ್ನೇಹಿತರೆ, ಇವಾಗ ನಿಮ್ಮ ಒಂದು ಲ್ಯಾಪ್ಟಾಪ್ ನ ನೀವು ಮೊದಲನೇದಾಗಿ ಓಪನ್ ಮಾಡ್ಕೊಬೇಕಾಗಿರುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಲ್ಯಾಪ್ಟಾಪ್ಗೆ ನಿಮ್ಮ ಒಂದು ಇಂಟರ್ನೆಟ್ ನ ನೀವು ಕನೆಕ್ಷನ್ ಮಾಡ್ಕೊಬೇಕಾಗಿರುತ್ತೆ. ಇಲ್ಲ ಅಂದ್ರೆ ಈ ಒಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಬಂದು ನಿಮ್ಮ ಒಂದು ಕ್ರೋಮ್ ವೆಬ್ಸೈಟ್ ನ ನೀವು ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಇವಾಗ ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಈ ಕ್ರೋಮ್ ಸರ್ಚ್ ಬಂದು ಸರ್ಚ್ ಅಲ್ಲಿ ನಾನೊಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಿಮ್ಗೆ. ಆ ಲಿಂಕ್ ಈ ತರ ಸ್ಕ್ರೀನ್ ಮೇಲೆ ನಾನು ಶೋ ಆಗುತ್ತೆ ನೋಡಿ. https://cetonline.karnataka.gov.in KSRP 2026 ಅಕೌಂಟ್ ರಿಜಿಸ್ಟ್ರೇಷನ್. ಈ ಒಂದು ಲಿಂಕ್ ಅನ್ನ ನಾನು ನನ್ನ ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲ, ಈ ಒಂದು ವಿಡಿಯೋನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲೂ ನಾನು ಈ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನೀವು ಜಸ್ಟ್ ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಗೂಗಲ್ ಕ್ರೋಮ್ ಬ್ರೌಸರ್ ಗೆ ಬಂದು ಪೇಸ್ಟ್ ಮಾಡಿ ಎಂಟರ್ ಕೊಟ್ರೆ ಸಾಕು, ನಿಮ್ಗೆ ಈ ತರ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇದು ಬಂದು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಕಡೆಯಿಂದ ಒಂದು ವೆಬ್ಸೈಟ್. ನೋಡಬಹುದು ನೀವು ಯಾವ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಇದೆ ಅಂತ. ನೀವು ಮೊದಲನೇದಾಗಿ ಬಂದು ನೀವೇನಾದ್ರೂ ಮುಂಚೆನೆ ಈ ಒಂದು ವೆಬ್ಸೈಟ್ ಗೆ ನಿಮ್ಮ ಒಂದು ಲಾಗಿನ್ ಅನ್ನ ಮಾಡಿದ್ರೆ, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆ. ಇದನ್ನ ನಾವು ಆಮೇಲೆ ಬರೋಣ. ನೀವೇನಾದ್ರೂ ಹೊಸ ಯೂಸರ್ಸ್ ಆಗಿದ್ರೆ, ಮೊದಲನೇ ಬಾರಿ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ನೀವು ಲಾಗಿನ್ ಮಾಡಕ್ ಹೋಗ್ತಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ ಏನ್ ಕೇಳಿದ್ದಾರೆ ಅಂತ. ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ KSEAB ಗವರ್ಮೆಂಟ್ ಆಫ್ ಕರ್ನಾಟಕ? ಅಂದ್ರೆ ನಿಮ್ಮ ಒಂದು SSLC ನ ನೀವು ಕರ್ನಾಟಕದಲ್ಲಿ ಕಂಪ್ಲೀಟ್ ಮಾಡಿದೀರಾ ಅಥವಾ ಕರ್ನಾಟಕದಲ್ಲಿ SSLC ನ ಮುಗಿಸಿದೀರಾ ಅಂತ ಕೇಳಿದ್ದಾರೆ. ನೀವೇನಾದ್ರೂ ಕರ್ನಾಟಕದಲ್ಲಿ ಮಾಡಿದ್ರೆ ಎಸ್ ಅಂತ ಕೊಡಿ, ಅಥವಾ ಬೇರೆ ರಾಜ್ಯದವರಾಗಿದ್ರೆ ನೋ ಅಂತ ಕೊಡಿ. ನಿಮ್ಮ ಒಂದು 10th ಸ್ಟ್ಯಾಂಡರ್ಡ್ ರೋಲ್ ನಂಬರ್ ನ ಕೇಳಿದ್ದಾರೆ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ನ ನೀವು ಹಾಕ್ಬೇಕಾಗುತ್ತೆ. ಹಾಕಿ ವೆರಿಫೈ ಕೊಟ್ರೆ ನಿಮ್ಮ ಒಂದು ಡೀಟೇಲ್ಸ್ ಬರುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ನಿಮ್ಮ ಒಂದು ರಿಜಿಸ್ಟ್ರೇಷನ್ ನ ಇಲ್ಲಿ ಏನು ರೋಲ್ ನಂಬರ್ ಇಲ್ಲಿದೆ, ಇದನ್ನ ವೆರಿಫೈ ಕೊಟ್ಟಾದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಬಹುದು, ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಇದೆ ಫ್ರಮ್ SSLC. ಇದು ಇಲ್ಲಿ ನೋಡಿ, ನಿಮ್ಮ ಹೆಸರು ಬರುತ್ತೆ, ಹಾಗೆ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಹಾಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಹಾಗೆ ನೀವು ಯಾವ ಜೆಂಡರ್ ಅಂತ ಇಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇಲ್ಲಿ ನೀವು ಕಂಟಿನ್ಯೂನ ಕೊಡ್ಬೇಕಾಗಿರುತ್ತೆ. ಇದು ಬಂದು ನಾನು ತೋರಿಸ್ಕೊಡ್ತಾ ಇರೋದು ರಿಜಿಸ್ಟ್ರೇಷನ್ ಆಗಕ್ಕೆ, ಇನ್ನು ಅಪ್ಲೈ ಮಾಡಕ್ಕೆ ತೋರಿಸ್ತಿಲ್ಲ. ಅಪ್ಲೈ ಮಾಡೋದು ಫಸ್ಟ್ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ್ಮೇಲೆ ಆ ಒಂದು ವೆಬ್ಸೈಟ್ ಹೋಗಿ ಅಲ್ಲಿ ನೀವು ಲಾಗಿನ್ ನ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗಿರುತ್ತೆ. ಡೈರೆಕ್ಟ್ ಅಪ್ಲೈ ಮಾಡಕ್ಕೆ ಸಾಧ್ಯ ಇಲ್ಲ. ಈಗ ಮೂರನೇದು ಬಂದು ರಿಜಿಸ್ಟರ್ ಆಗ್ಬೇಕಾದ್ರೆ ನಿಮ್ಮ ಒಂದು ಆಧಾರ್ ವೆರಿಫಿಕೇಶನ್ ನ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಅನ್ನ ಹಾಕಿ ಅದಕ್ಕೆ OTP ನ ನೀವು ತರಿಸ್ಕೊಬೇಕಾಗಿರುತ್ತೆ. ಇಲ್ಲಿ ಎಷ್ಟೋ ಜನ ಕನ್ಫ್ಯೂಸ್ ಆಗೋದು, ನಿಮ್ಮ ತಂದೆ ಅಥವಾ ತಾಯಿದು ಆಧಾರ್ ನಂಬರ್ ಅಲ್ಲ, ನಿಮ್ಮ ಒಂದು ಯಾರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿದ್ದೀರಾ ಅವರ ಒಂದು ಆಧಾರ್ ನಂಬರ್ ನ ನೀವು ಇಲ್ಲಿ ಹಾಕ್ಬೇಕಾಗಿರುತ್ತೆ. OTP ನ ವೆರಿಫೈ ಮಾಡಾದ್ಮೇಲೆ ನಿಮ್ಗೆ ಈ ತರ ಒಂದು ಪೇಜ್ ಶೋ ಆಗುತ್ತೆ. ನೋಡಬಹುದು, ಮೊಬೈಲ್ ಅಂಡ್ ಇಮೇಲ್ ವೆರಿಫಿಕೇಶನ್. ಇಲ್ಲಿ ನಿಮ್ಮ ಒಂದು ನಂಬರ್ ಅನ್ನ ಕೂಡ ಹಾಕ್ಬೇಕಾಗುತ್ತೆ. ಫೋನ್ ನಂಬರ್ ನ ಹಾಕಿ ಅದ್ರದ್ದು OTP ನ ಹಾಕಿ ವೆರಿಫೈ ಮಾಡಬೇಕಾಗಿರುತ್ತೆ. ಆಮೇಲೆ ನಿಮ್ಮ ಒಂದು ಇಮೇಲ್ ಐಡಿ OTP ನ ಇಲ್ಲಿ ಹಾಕ್ಬಿಟ್ಟು ನಿಮ್ಮ ಒಂದು ಕಂಪ್ಲೀಟ್ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಅನ್ನ ವೆರಿಫಿಕೇಶನ್ ಮಾಡ್ಕೊಬೇಕಾಗಿರುತ್ತೆ. ಸ್ನೇಹಿತರೆ, ಇವಾಗ ಬಂದು ನಿಮ್ಮ ಒಂದು ಪಾಸ್ವರ್ಡ್ ನ ನೀವು ಇಲ್ಲಿ ಹಾಕ್ಬೇಕಾಗಿರುತ್ತೆ. ಅಂದ್ರೆ ನೀವು ಯಾವ್ದಾದ್ರು ಹೊಸ ಪಾಸ್ವರ್ಡ್ ನ ಸೆಟ್ ಮಾಡ್ಕೊಂಡು ಸಬ್ಮಿಟ್ ಅಂಡ್ ನೆಕ್ಸ್ಟ್ ಅನ್ನ ಕೊಡಿ. ಇಷ್ಟಾದ್ರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಫಾರಂ ಕಂಪ್ಲೀಟ್ ಆದಂಗೆ.
ಹಾಗೆ ಈ ಒಂದು ವೆಬ್ಸೈಟ್ ಇಂದು ರಿಜಿಸ್ಟರ್ ಆಗಿದ್ದೀರಾ, ಇನ್ನು ನೀವು ಆ ಒಂದು ಜಾಬ್ಗೆ ಅಪ್ಲೈ ಮಾಡ್ತಿಲ್ಲ, ಇವಾಗ ಬಂದು ನೆಕ್ಸ್ಟ್ ಸ್ಟೆಪ್ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಓಕೆ ಸ್ನೇಹಿತರೆ, ನೋಡ್ಬೋದು ಇವಾಗ ನಾವು ಲಾಗಿನ್ ಪೇಜ್ಗೆ ಬಂದಿದ್ದೀವಿ. ನಾವು ಅವಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಮೊಬೈಲ್ನ ವಾಟ್ಸಪ್ ನಂಬರ್ಗೆ ಇಲ್ಲಿ ಅಪ್ಲಿಕೇಶನ್ ನಂಬರು ಸೆಂಡ್ ಆಗಿರುತ್ತೆ. ಅದು ಬಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದಾನೇ ಸೆಂಡ್ ಆಗಿರುತ್ತೆ. ಹಾಗೇನೆ ಈ ಪಾಸ್ವರ್ಡ್ ಜಾಗದಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ, ಅವಾಗಲೇ ನೀವು ಏನ್ ಪಾಸ್ವರ್ಡ್ ನ ಸೆಟ್ ಮಾಡಿದ್ರಿ ಅದನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ಈಗ ನೋಡಿ, ನಾನು ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿದ್ದೀನಿ. ಈಗ ಲಾಗಿನ್ ವಿತ್ OTP ನ ಕೊಟ್ಟೆ. ನೋಡ್ಬೋದು ಇಲ್ಲಿ ನಿಮ್ಗೆ 3 ಆಪ್ಷನ್ ಬರುತ್ತೆ. ಈಗ ಮೊಬೈಲ್ SMS ಅಥವಾ ಇಮೇಲ್ ಇಲ್ಲ ಅಂದ್ರೆ ವಾಟ್ಸ್ಆಪ್. ನಾನು ಮೊಬೈಲ್ SMS ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದು ಸೆಂಡ್ OTP ನ ನಾನು ಸೆಲೆಕ್ಟ್ ಮಾಡಿದೆ. ನೋಡ್ಬೋದು OTP ಸೆಂಡ್ ಆಯ್ತು. ಈಗ ನಾನು ವೆರಿಫೈ ಕೊಟ್ಟೆ, ವೆರಿಫೈ ಆಯ್ತು. ನೀವು ಇಲ್ಲಿ ನೋಡ್ಬೋದು ಫಸ್ಟ್ ಜನರಲ್ ಡೀಟೇಲ್ಸ್, ಕ್ವಾಲಿಫಿಕೇಶನ್ಸ್, ಹಾಗೇನೆ ರಿಸರ್ವೇಶನ್, ಅದರ್ ಇನ್ಫಾರ್ಮೇಶನ್, ಏಜ್ ರಿಲ್ಯಾಕ್ಸೇಷನ್, ಆ ಡಾಕ್ಯುಮೆಂಟ್ಸ್ ಅಪ್ಲೋಡು, ಪೋಸ್ಟ್ ಸೆಲೆಕ್ಷನ್, ಡಿಕ್ಲರೇಷನ್, ಹಾಗೇನೆ ಪೇಮೆಂಟ್ ಮತ್ತೆ ಅಪ್ಲಿಕೇಶನ್ ಪ್ರಿಂಟ್. 10 ಸ್ಟೆಪ್ಸ್ ನ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನೋಡಬಹುದು ನೀವು ಇಲ್ಲಿ ಇಷ್ಟು ರೀಜನ್ಗಳಿದೆ, ಇದರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ. ಆಮೇಲೆ ಲೈಕ್ ಮದರ್ ಟಂಗ್ ಇದನ್ನ ನೋಡಬಹುದು. ಇಲ್ಲಿ ನೀವು ಯಾವ ಮದರ್ ಟಂಗ್ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಕ್ವಾಲಿಫಿಕೇಶನ್ ಕೂಡ ಅಷ್ಟೇ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಮಾಡಿ, ಇಲ್ಲ ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಅಂತ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ರಿಸರ್ವೇಶನ್ ಕ್ಲೈಮ್ಸ್. ಡು ಯು ವಾಂಟ್ ಟು ಕ್ಲೈಮ್ ಕ್ಯಾಟಗರಿ ಅದರ್ ದೆನ್ GM ಅಂದ್ರೆ ಜನರಲ್ ಕ್ಯಾಟಗರಿ, ಅಥವಾ ಬೇರೆ ಸ್ಪೆಷಲ್ ಕ್ಯಾಟಗರೀಸ್ ಆಗಿದ್ರೆ ಅಂದ್ರೆ SC ST 2A 2B 3A. ನೋಡಿ ಇಲ್ಲಿ ಇಷ್ಟೆಲ್ಲ ಆಪ್ಷನ್ ಇದೆ. ಇದ್ರಲ್ಲಿ ನೀವೇನಾದ್ರೂ ಒಬ್ಬರಾಗಿದ್ರೆ ಎಸ್ ಅಂತ ಕೊಡಿ. ನನ್ನ ಕೇಸಲ್ಲಿ ನಾನು ಜನರಲ್ ಮೆರಿಟ್ ನೋ ಅಂತ ಇಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಸೇವ್ ಅಂತ ಕೊಡ್ಬೇಕಾಗಿರುತ್ತೆ. ಸೇವ್ ಕೊಟ್ಟಾದ್ಮೇಲೆ ಹಂಗೆ ಕೆಳಗೆ ಬಂದ್ರೆ ಆರ್ಟಿಕಲ್ 371 ಕಲ್ಯಾಣ ಕರ್ನಾಟಕ ರೀಜನ್. ನೀವೇನಾದ್ರೂ ಕಲ್ಯಾಣ ಕರ್ನಾಟಕ ರೀಜನ್ ಗೆ ಸೇರಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಮತ್ತೆ ರೂರಲ್ ಕ್ವಾಟ್ ಕ್ಲೈಮ್, ನೀವೇನಾದ್ರೂ ರೂರಲ್ ಸೈಡ್ ಅಲ್ಲಿ 10 ವರ್ಷ ನೀವೇನಾದ್ರೂ ಸ್ಟಡಿ ಮಾಡಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಈಗ ಕನ್ನಡ ಮೀಡಿಯಂ ಕ್ಲೈಮ್, ನೀವೇನಾದ್ರೂ 10 ವರ್ಷ ಕನ್ನಡ ಮೀಡಿಯಂ ನ ಸ್ಟಡಿ ಮಾಡಿದ್ರೆ ಅದು ಕರ್ನಾಟಕದಲ್ಲಿ. ನೋಡಬಹುದು ಇಲ್ಲಿ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫಾರ್ 10 years ಇನ್ ಕರ್ನಾಟಕ. ನೋ, ನಾನು ಇಂಗ್ಲಿಷ್ ಮೀಡಿಯಂ ಅದಕ್ಕೆ ನೋ ಅಂತ ಕೊಡ್ತೇನೆ. ನೀವೇನಾದ್ರೂ ಕನ್ನಡ ಮೀಡಿಯಂ ಆಗಿದ್ರೆ ಎಸ್ ಅಂತ ಕೊಡಿ. ಸೇವ್ ಕನ್ನಡ ಕ್ಲೈಮ್ ಅಂತ ಇಲ್ಲಿ ಕೊಡಿ. ಆಮೇಲೆ ಪ್ರಾಜೆಕ್ಟ್ ಡಿಸೇಬಲ್ಡ್ ಪರ್ಸನ್, ಇದ್ರ ಬಗ್ಗೆ ಅದೇ ನನ್ಗೆ ಅಷ್ಟು ಐಡಿಯಾ ಇಲ್ಲ, ಅದಕ್ಕೆ ನಾನು ನೋ ಅಂತ ಕೊಡ್ತಾ ಇದ್ದೀನಿ. ಈಗ ಕನ್ಫರ್ಮ್ ಅಂಡ್ ಸೇವ್ ಆಲ್ ಕ್ಲೈಮ್ಸ್, ಇವೆಲ್ಲಾನು ಕ್ಲೈಮ್ ನ ನೀವು ಕರೆಕ್ಟ್ ಆಗಿ ಕೊಟ್ಟಿರ್ಬೇಕು. ಅದಾದ್ಮೇಲೆ ಕನ್ಫರ್ಮ್ ಮಾಡಿದ್ರೆ ನಿಮ್ಮ ಒಂದು ಈ ಫಾರಮ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಅಂತ ಕೊಡಿ. ನೋಡಬಹುದು ಅದರ್ ಇನ್ಫಾರ್ಮೇಶನ್ಸ್ ಗೆ ಹೋದೋ. ಅದರ್ ಇನ್ಫಾರ್ಮೇಶನ್ಸ್ ಅಲ್ಲಿ ಸೆಕ್ಷನ್ 1 ಅಲ್ಲಿ ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಇನ್ಫಾರ್ಮೇಶನ್. ನೀವೇನಾದ್ರೂ ಫಾರೆಸ್ಟ್ ಟ್ರೈಬಲ್ ಪರ್ಸನ್ ಆಗಿದ್ರೆ ಎಸ್ ಅಂತ ಕೊಡಿ. ನನ್ನ ಪಾಲಿಗೆ ಇಲ್ಲ, ನೋ ಅಂತ ಕೊಡ್ತಾ ಇದ್ದೀನಿ. ಈಗ ಸೆಕ್ಷನ್ 2 ಅಲ್ಲಿ ಫಿಸಿಕಲ್ ಮೆಜರ್ಮೆಂಟ್, ಇದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಒಂದು ಹೈಟ್ ಹಾಗೂ ಚೆಸ್ಟ್ ನ ಸೈಜ್ ಅನ್ನ ನೀವು ಇಲ್ಲಿ ಕರೆಕ್ಟ್ ಆಗಿ ಕೊಡಬೇಕಾಗಿರುತ್ತೆ. ಇವಾಗ ಪ್ರೆಸೆಂಟ್ ಏನು ಹೈಟ್ ಮತ್ತೆ ಚೆಸ್ಟ್ ಸೈಜ್ ಸೆಂಟಿಮೀಟರ್ ಇದೆ ಅದನ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ, ಹಳೇದನ್ನಲ್ಲ. ಇವಾಗ ಏನಾದ್ರೂ ನೀವು ಇಲ್ಲಿ ತಪ್ಪನ್ನ ಮೆನ್ಷನ್ ಮಾಡಿದ್ರೆ ಅಲ್ಲಿ ನಿಮ್ಮನ್ನ ಚೆಕ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ನೀವು ಮಿನಿಮಮ್ ಹೈಟ್ ಬಂದು ನೋಡ್ಕೊಳ್ಳಿ, ಫಾರೆಸ್ಟ್ ಟ್ರೈಬಲ್ ಪೀಪಲ್ ಗೆ 155 ಸೆಂಟಿಮೀಟರ್, ನಮ್ಮಂತ ಕಾಮನ್ ಮೇಲ್ ಗೆ 168 ಸೆಂಟಿಮೀಟರ್ ಮಿನಿಮಮ್ ಇರಬೇಕು. ಹಾಗೇನೆ ಚೆಸ್ಟಿಗೆ ಬರೋದಾದ್ರೆ 86 ಸೆಂಟಿಮೀಟರ್ ಮಿನಿಮಮ್ ಇರಬೇಕು. ಈಗ ನೀವೇನಾದ್ರೂ ಗೌರ್ಮೆಂಟ್ ಸರ್ವೆಂಟ್ ಇನ್ಫಾರ್ಮೇಶನ್, ಸರ್ಕಾರಿ ನೌಕರ ಮಾಹಿತಿ ಇದ್ರೆ RUIS ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್, ನೀವೇನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಸೇವ್ ಕೊಟ್ಟು ನೆಕ್ಸ್ಟ್ ಆದ್ಮೇಲೆ ಏಜ್ ರಿಲ್ಯಾಕ್ಸೇಷನ್. ಈಗ ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಏಜ್ ರಿಲ್ಯಾಕ್ಸೇಷನ್ ಅಂತ ಇದೆ. ಇಲ್ಲಿ ಏನೋ ಎಕ್ಸ್ ಡಿಫೆನ್ಸ್ ಈ ತರ ನಾವೇನು ಡಿಫೆನ್ಸ್ ಅಲ್ಲಿ ಇಲ್ಲ, ಅದಕ್ಕೆ ಏನು ಸೆಲೆಕ್ಟ್ ಮಾಡ್ತಿಲ್ಲ. ಮತ್ತೆ ಹಂಗೆ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್. ಇವಾಗ ಹ್ಯಾವ್ ಯು ಪಾಸ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫ್ರಮ್ KEA KPSC ಅಥವಾ ಎನಿ ಅದರ್ ಎಕ್ಸಾಮಿನೇಷನ್ ಅಥಾರಿಟಿ. ನೀವು ಮುಂಚೆ ಯಾವ್ದಾದ್ರು ಈ ಒಂದು ಅಥಾರಿಟಿಲಿ ನೀವೇನಾದ್ರೂ ಕನ್ನಡ ಎಕ್ಸಾಮಿನೇಷನ್ ನ ಪಾಸ್ ಮಾಡಿದ್ರೆ ಎಸ್ ಅಂತ ಕೊಡಿ. ನನ್ನ ಕೇಸಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ. ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SSLC PUC ಆರ್ ಎನಿ ಹೈಯರ್ ಲೆವೆಲ್. ನನ್ನ ಒಂದು ಭಾಷೆ ಬಂದು 3rd ಲ್ಯಾಂಗ್ವೇಜ್ ಕನ್ನಡನ ತಗೊಂಡಿದ್ದೆ. ಇಲ್ಲಿ ನಿಮ್ಗೆ ಲ್ಯಾಂಗ್ವೇಜಸ್ ಇರುತ್ತೆ. ನೀವೇನಾದ್ರು ಸ್ಯಾನ್ಸ್ಕ್ರಿಟ್ ಇಂಗ್ಲಿಷ್ ಆ ತರ ಬೇರೆ ಲ್ಯಾಂಗ್ವೇಜ್ ನ ತಗೊಂಡಿದ್ರೆ ಇಲ್ಲಿ ಹಾಕ್ಬೇಕಾಗಿರುತ್ತೆ. ನಿಮ್ಮ ಒಂದು ಫಸ್ಟ್ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇರ್ಬೋದು. ಇದು ಬಂದು ಎಲ್ಲಿರುತ್ತಪ್ಪ ಅಂದ್ರೆ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಲ್ಲಿ ಕ್ಲೀನ್ ಆಗಿ ಸಬ್ಜೆಕ್ಟ್ ಅಲ್ಲಿ ತೋರಿಸಿರ್ತಾರೆ. ನಾನು ಬೇಕಾದ್ರೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನೋಡಿ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, 3rd ಲ್ಯಾಂಗ್ವೇಜ್ ಅಂತ. ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಈಗ ಡು ಯು ಹ್ಯಾವ್ ಎನಿ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ಯು, ನಿಮ್ಮ ಮೇಲೆ ಏನಾದ್ರು ಕ್ರಿಮಿನಲ್ ಕೇಸ್ ಇದ್ರೆ ಎಸ್ ಅಂತ ಕೊಡಿ ಅಥವಾ ನೋ ಅಂತ ಕೊಡಿ. ಹ್ಯಾವ್ ಯು ಎವರ್ ಬೀನ್ ಡಿಪ್ರೈವ್ಡ್ ಫ್ರಮ್ ಎನಿ ಎಕ್ಸಾಮಿನೇಷನ್
ಎಕ್ಸಾಮಿನೇಷನ್, ನೀವೇನಾದ್ರೂ ಚೀಟಿಂಗ್ ಮಾಡ್ಬೇಕಾದ್ರೆ ಸಿಗಾಕೊಂಡಿದ್ದೀರಾ ಯಾವ್ದಾದ್ರು ಎಕ್ಸಾಮಿನೇಷನ್ ಅಲ್ಲಿ ಅಂತ ಕೇಳಿದರೆ ನೋ ಅಂತ ಕೊಡಿ. ಇದೆಲ್ಲ ಕೊಟ್ಟು ಸೇವ್ ಕನ್ನಡ ಡೀಟೇಲ್ಸ್ ಅಂತ ಕೊಟ್ಟು ನೆಕ್ಸ್ಟ್ ಅನ್ನ ಕೊಡಿ. ನೆಕ್ಸ್ಟ್ ಆದ್ಮೇಲೆ ಈಗ ಅಪ್ಲೋಡ್ ಡಾಕ್ಯುಮೆಂಟ್ಸ್, ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ನಿಮ್ಮ ಒಂದು ಫೋಟೋ, ಹಾಗೇನೆ ಕ್ಯಾಂಡಿಡೇಟ್ ಸಿಗ್ನೇಚರ್, ನಿಮ್ಮ ಒಂದು ಸಿಗ್ನೇಚರ್, ಹಾಗೇನೆ ಥಂಬ್ ಇಂಪ್ರೆಷನ್ ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಾನು ಆಲ್ರೆಡಿ ಇಲ್ಲಿ 3 ಮಾಡಿದ್ದೀನಿ, ನೋಡಬಹುದು ನೀವು 3 ಅಪ್ಲೈ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಪೋಸ್ಟ್ ಸೆಲೆಕ್ಷನ್, ನೀವು ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ. ನನ್ನ ಕೇಸಲ್ಲಿ ನೋಡೋದಾದ್ರೆ KSRP ಪೊಲೀಸ್ ಕಾನ್ಸ್ಟೇಬಲ್ RPC NONHK ನೋಡಬಹುದು. ಇಲ್ಲಿ 12th ಬೆಟಾಲಿಯನ್ ತುಮಕೂರು. ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವ್ಯಾವ್ದಿದೆ, ಹಾಸನ್ ಇರ್ಬೋದು, ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಮೈಸೂರು. ನನ್ನ ಒಂದು ಕೇಸಲ್ಲಿ ತುಮಕೂರ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಕೊಟ್ಟಾದ್ಮೇಲೆ ಅದರ ಒಂದು ಫೀಸ್ ಸ್ಟ್ರಕ್ಚರ್ ಇಲ್ಲಿ ಬರುತ್ತೆ. ನನ್ನ ಕೇಸಲ್ಲಿ 750 rupees, 750 ರೂಪಾಯಿ ಈ ಒಂದು ಪೋಸ್ಟ್ ಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಮುಂದುವರಿಸಿ ನೆಕ್ಸ್ಟ್ ಪೇಜ್. ಈಗ ಡಿಕ್ಲರೇಷನ್, ಇವಾಗ ಏನ್ ನಾನು ಎಲ್ಲ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿದ್ದೆ ಅದನ್ನ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಎಲ್ಲಾ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ ಅಂತ. ಹಾಗೇನೆ ನೋಡಿ ಈ ಒಂದು ಬಾಕ್ಸ್ ಅಲ್ಲಿ ಟಿಕ್ ಮಾಡಿ ಅಕ್ಸೆಪ್ಟ್ ಅಂಡ್ ಸಬ್ಮಿಟ್ ಡಿಕ್ಲರೇಷನ್ ನ ಕೊಟ್ರೆ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ ಗೆ ಹೋಗುತ್ತೆ. ನೋಡಬಹುದು. ನೋಡಿ ಸ್ನೇಹಿತರೆ, ಇವಾಗ ಫೀಸ್ ಎಲ್ಲ ಕಟ್ಟಾದ್ಮೇಲೆ ಈ ತರ ಒಂದು ಪೇಮೆಂಟ್ ಸಕ್ಸಸ್ ಅಂತ ಒಂದು ರೆಸಿಪ್ಟ್ ಬರುತ್ತೆ. ನೋಡ್ಕೊಳ್ಳಿ, ಇದ್ರದ್ದು ಟ್ರಾನ್ಸಾಕ್ಷನ್ ID ನ ನೀವು ಒಂದ್ ಕಡೆ ನೋಟ್ ಮಾಡ್ಕೊಂಡು ಇಕ್ಕೊಬೇಕಾಗಿರುತ್ತೆ. ಇದು ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ. ಏನಾದ್ರೂ ಇನ್ ಕೇಸ್ ಅಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೆ, ದುಡ್ಡು ಕಟ್ ಆಗಿರುತ್ತೆ ಬಟ್ ಪೇಮೆಂಟ್ ಅಲ್ಲಿ ಶೋ ಆಗ್ಲಿಲ್ಲ ಅಂದ್ರೆ ಈ ಒಂದು ಟ್ರಾನ್ಸಾಕ್ಷನ್ ID ಇಂದ ಅದು ಯೂಸ್ ಆಗುತ್ತೆ. ಫೈನಲ್ ಸಬ್ಮಿಟ್ ಅಂಡ್ ಡೌನ್ಲೋಡ್, ಫೈನಲ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಗೆ ನಿಮ್ಮ ಒಂದು ಹೆಸರು, ನೀವು ಯಾವ ಡೇಟ್ ಟೈಮಿಂಗ್ಸ್ ಅಲ್ಲಿ ಸಬ್ಮಿಟ್ ಮಾಡ್ತಿದ್ದೀರಾ ಅನ್ನೋದನ್ನ ಇಲ್ಲಿ ಕಂಪ್ಲೀಟ್ ಬರುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಅಪ್ಲಿಕೇಶನ್ ನ ಮಾಡ್ಕೊಬಹುದು. ಇದ್ರ ಒಂದು ಪ್ರಿಂಟ್ ನ ನೀವು ತಕ್ಕೊಬಹುದು. ಪ್ರಿಂಟ್ ಅಪ್ಲಿಕೇಶನ್ ನ ಮಾಡಿ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ನ ಒಂದು PDF ಜನರೇಟ್ ಆಗ್ಬಿಡುತ್ತೆ. ಇಲ್ಲಿ ಅಪ್ಲಿಕೇಶನ್ ಸ್ಯಾಂಪಲ್ ಯಾವ ರೀತಿ ಇರುತ್ತೆ ಅಂತ ನೋಡಿ. ನಿಮ್ಮ ಒಂದು ಫೋಟೋ, ಸಿಗ್ನೇಚರ್, ಹಾಗೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ನಿಮ್ಮ ಹೆಸರು, ಎಲ್ಲ ಇಲ್ಲಿ ಡೀಟೇಲ್ಸ್ ನೀವು ಏನ್ ಕೊಟ್ಟಿರ್ತೀರಲ್ಲ ಅದು ಈ ರೀತಿ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಈ ಒಂದು KSRP ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಆನ್ಲೈನ್ ಅಲ್ಲಿ ಅಪ್ಲೈ ನ ಮಾಡಬಹುದು ಅಂತ ತೋರಿಸ್ಕೊಟ್ಟೆ. ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಇವಾಗ್ಲೇನೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಏನಕ್ಕೆ ಅಂದ್ರೆ ಅವ್ರಿಗೂ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಲಿ. ಮತ್ತೆ ಇದ್ರ ಲಾಸ್ಟ್ ಡೇಟ್ ಬಂದು August 8 ಏನೋ ಸಮಥಿಂಗ್ ಇದೆ. ಇನ್ನ ಕೇವಲ ನಿಮ್ಮ ಹತ್ರ ಉಳಿದಿರೋದು 18 ದಿವಸಗಳು ಮಾತ್ರ. ಬೇಗ ಹೋಗಿ ಇವಾಗ್ಲೇನೆ ಈ ಪೋಸ್ಟ್ ಗೆ ಅರ್ಜಿ ಹಾಕಿ. ಇವಾಗ್ಲೇ ಹೇಳ್ತಾ ಇದೀನಿ, ಇದು ಬಂದು ಕಂಪ್ಲೀಟ್ಲಿ ಫಿಸಿಕಲಿ ಡಿಮ್ಯಾಂಡಿಂಗ್ ಜಾಬ್ ಆಗಿರುತ್ತೆ. ಯಾವುದೇ ರೀತಿ ಆಫೀಸ್ ವರ್ಕ್ ಇರೋದಿಲ್ಲ. ಸೊ ನೀವೇನೋ ನೋಡ್ಕೊಂಡು ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಿ. ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಾದ್ಮೇಲೆ ನಿಮ್ಗೆ ಎಕ್ಸಾಮ್ ಡೇಟಸ್ ಅನೌನ್ಸ್ ಆಗುತ್ತೆ. ಅದು ನಿಮ್ಮ ಮೇಲ್ ಅಲ್ಲೇ ಬಂದ್ಬಿಡುತ್ತೆ. ಅವಾಗ ನೀವು ಎಕ್ಸಾಮ್ ಅನ್ನ ಕೊಟ್ಟು ಇಲ್ಲಿ ನೀವು ಸೆಲೆಕ್ಟ್ ಆಗ್ಬಹುದು. ಕೊನೆಯದಾಗಿ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸದಾಗಿ ಬಂದಿದ್ರೆ ಇವಾಗ್ಲೇನೆ ಒಂದು ಸಬ್ಸ್ಕ್ರೈಬ್ ನ ಮಾಡಿ. ಮತ್ತೆ ಸಿಗೋಣ ಇನ್ನು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.